ನಾವು ಸುವರ್ಣಗಡ್ಡೆ ತುಂಬಾ ಜನ ನೆನೆಸ್ತಾರೆ. ಸುವರ್ಣಗಡ್ಡೆ ದೊಡ್ಡ ಗಡ್ಡೆ ಆದ್ರೂ ಭಾರಿ ಒಳ್ಳೇದಾಯ್ತು ಅಂತ ನೆನೆಸ್ತಾರೆ. ಈಗ ಒಂದು 10 kg ಜಾಸ್ತಿ ಸುವರ್ಣಗಡ್ಡೆ ಆಯ್ದ್ರೆ ಅದು ಮಾರುಕಟ್ಟೆ ಮಾಡ್ಲಿಕ್ಕೆ ಬಹಳ ಕಷ್ಟ ಇದೆ. ಕಳೆದ ವರ್ಷ ಇಲ್ಲಿ ರಬ್ಬರ್ ಗಿಡಕ್ಕೆ ಕಳೆದ ವರ್ಷ ನಾಟಿ ಮಾಡಿದ್ದೇನೆ. ಇದಕ್ಕೆ ಅದನ್ನು ಸರಿ ಬೆಳವಣಿಗೆ ಇಲ್ಲ ಯಾಕಂತ ಹೇಳಿದ್ರೆ ಮೊನ್ನೆವರೆಗೆ ಏಪ್ರಿಲ್ ವರೆಗೆ ರಬ್ಬರ್ ಟ್ಯಾಪಿಂಗ್ ಆಗ್ತಾ ಇತ್ತು. ಈ ರಬ್ಬರ್ ಟ್ಯಾಪಿಂಗ್ ಆಗ್ತಾ ಇರುವಾಗ ಅದು ಹೆಚ್ಚು ಬೆಳವಣಿಗೆ ಆದ್ರೆ ಟ್ಯಾಪಿಂಗ್ ಕಷ್ಟ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಹದಕ್ಕೆ ಅದನ್ನು ಗೊಬ್ಬರ ಎಲ್ಲ ಹಾಕದೆ ನಾಟಿ ಮಾಡಿದ್ದು. ಇದು ಬೆಳವಣಿಗೆ ಆದ ನಂತರ ಅದರ ಬುಡದಿಂದಲೇ ಇನ್ನೊಂದು ಬರುವಂತದ್ದು ಗಡ್ಡೆ ಒಂದೇ ಇರ್ತದೆ. ಹಾಗಾಗಿ ಅದು ನಮಗೆ ಅನಿಸುವಾಗ ಎರಡೆರಡು ಕಂಡ್ರು ಕೂಡ ಅದು ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಯೂಟ್ಯೂಬ್ ಅಲ್ಲಿ ಏನ್ ಬರ್ತದೆ ಅಂತ ಹೇಳಿ ನೋಡಿ ಅದನ್ನು ಭಾರಿ ಪ್ರಭಾವ ಆಗ್ತದೆ. ಆ ದೃಷ್ಟಿಯಲ್ಲಿ ಈಗ ಇದಕ್ಕೆ ಇಷ್ಟು ಈ ಪಯ್ಯನೇ ಆಗ್ಲಿ ಧೂಪಕ್ಕಾಗ್ಲಿ ಇಷ್ಟು ಪ್ರಚಾರ ಆದದ್ದು ಯೂಟ್ಯೂಬ್ ಕಡೆಯಿಂದ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ನನ್ನದು. ಹಾಗಾಗಿ ಈಗ ನಾವು ಧೂಪ ಗಿಡ ನಾಟಿ ಮಾಡುವಾಗ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳುವಂತದ್ದು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇದು ನಾವು ಕೃಷಿಕರು ನಾವೇ ಯೋಚನೆ ಮಾಡ್ಬೇಕಷ್ಟೇ. ಯಾಕಂದ್ರೆ ಎಲ್ಲಿ ಕೂಡ ಬೆಳೆದವರಿಲ್ಲ. ಹಾಗಾಗಿ ಧೂಪ ಗಿಡ ನಾಟಿ ಧೂಪ ಆಗ್ಲಿ ಪಯ್ಯನೇ ಆಗ್ಲಿ ಅದರದ್ದು ನೆಡುವಾಗ ಎಷ್ಟು ಡಿಸ್ಟೆನ್ಸ್ ಅಂತ ಹೇಳಿ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿ ಈಗ ಅದಕ್ಕೆ ಸಾಕಷ್ಟು ಗೊಬ್ಬರ ಜಾಸ್ತಿ ಕೊಟ್ಟರೆ ಅದು ಗಿಡದ ಮೇಲೆ ಬೆಳವಣಿಗೆ ಆಗ್ತದೆ. ಅಷ್ಟೇ ರೂಟ್ ಬೆಳವಣಿಗೆ ಆಗದೆ ಮುಂದೆ ದೊಡ್ಡ ಆಗುವಾಗ ಮುಚ್ಚಿ ಬೀಳುವ ಚಾನ್ಸಸ್ ಇದೆ ಅಂತ ಹೇಳೋ ಒಂದು ಅನಿಸಿಕೆ ಕೆಲವು ಜನ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿದ್ದೇನೆ. ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿದ ಸಾಕು ನಮ್ಮ ಬೆಳ್ತಂಗಡಿ ತಾಲೂಕು ಕೂಡ ಕಾಣ್ತದೆ. ನೋಡಿ, ಇಲ್ಲೊಂದು ನದಿ ಸುಂದರವಾಗಿ ಹರಿತಾ ಇದೆ. ಈ ನದಿ ಧರ್ಮಸ್ಥಳದಿಂದ ಬರುವಂಥ ನೇತ್ರಾವತಿ ನದಿ. ಒಂದು ರೀತಿಯಲ್ಲಿ ಒಂದು ಅಪಾಯದ ಮಟ್ಟ ಅಂತ ಹೇಳ್ಬೋದು, ಅಷ್ಟು ಮೇಲಕ್ಕೆವರೆಗೆ ಹರಿತಾ ಇದೆ. ಯಾಕೆಂದರೆ ಅಷ್ಟು ಜೋರಾಗಿ ಇಲ್ಲಿ ಭರ್ಜರಿ ಮಳೆ ಆಗ್ತದೆ. ಈ ನದಿಯಿಂದ ಆ ಕಡೆ ಇರುವಂಥದ್ದು ಬೆಳ್ತಂಗಡಿ ತಾಲೂಕು, ಈ ಹೈವೇಯಿಂದ ಈ ಕಡೆ ಇರುವಂಥದ್ದು ಪುತ್ತೂರು ತಾಲೂಕು. ನಾನಿರುವಂಥದ್ದು ಉಪ್ಪಿನಂಗಡಿಯಲ್ಲಿ. ತಾಲ್ತಡಿ ಅಂತೇಳಿ ಚಂದ್ರಶೇಖರಣ್ಣ ಅಂತೇಳಿ ಒಬ್ಬರು ಸಮಗ್ರ ಕೃಷಿಕರು, ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡುವಂಥವರ ಒಂದು ವಿಶೇಷವಾದಂಥ ಕಂಟೆಂಟನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ಸಹಜವಾಗಿ ನಾವು ಏಕ ಬೆಳೆ ಪದ್ಧತಿ ನಮ್ಮ ಸೌತ್ ಕೇಂದ್ರದಲ್ಲಿ ಹೆಚ್ಚಿನ ನಾವೆಲ್ಲರೂ ಕೃಷಿಕರು ಮಾಡುವಂಥದ್ದು. ಒಂದು ಬೆಳೆ ಅಂತೇಳಿ ಒಂದು ಬೆಳೆ ಮಾತ್ರ, ಮತ್ತೆಲ್ಲ ತುಂಬ ಚೆನ್ನಾಗಿ ತೋಟವನ್ನು ಇಟ್ಟಿರ್ತೇವೆ. ಆದರೆ ಇವತ್ತು ಈ ರೇಟ್ಗಳು, ಈ ರೋಗಗಳು, ಇದರ ಸವಾಲುಗಳ ಮಧ್ಯದಲ್ಲಿ ಕೇವಲ ಒಂದು ಬೆಳೆಯನ್ನು ನಂಬಿಕೊಂಡ್ರೆ ಆಗೋದಿಲ್ಲ ಅನ್ನುವಂಥದ್ದಕ್ಕೋಸ್ಕರ ಮಿಶ್ರ ಬೆಳೆಯ ಬಗ್ಗೆ ನಾವು ಹೆಚ್ಚೆಚ್ಚು ಪ್ರಮೋಟ್ ಮಾಡ್ತಿರ್ತೀವಿ. ಆದರೆ ಇವತ್ತು ನಾನು ತೋರಿಸ್ತಿರುವಂಥದ್ದು ಧೂಪದಲ್ಲಿ ಕಾಳುಮೆಣಸು ನೆಡಬೇಕು ಅಂತೇಳಿ ಧೂಪದ ಗಿಡಗಳನ್ನು ನೆಟ್ಟರು. ಅದರ ಮಧ್ಯದಲ್ಲಿ ಭೂಮಿ ಪೂರ್ತಿ ಕ್ಲೀನಾಗಿತ್ತು, ಅದರ ಜೊತೆಗೆ ಚೆನ್ನಾಗಿರುವಂಥ ಮಣ್ಣು, ಅದರಲ್ಲಿ ಸುವರ್ಣಗೆಡ್ಡೆ ಹಾಕಿದರೆ ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅವರು ಸುಮಾರು 1,500ಕ್ಕಿಂತ ಹೆಚ್ಚು ಸುವರ್ಣಗೆಡ್ಡೆಯನ್ನು ನಾಟಿ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಧೂಪದ ಗಿಡ ಒಂದು ವರ್ಷದಲ್ಲಿ ಬೆಳೆದು ಅದರಲ್ಲಿ ಕಾಳುಮೆಣಸು ಆಗುವಾಗ ಅದರಲ್ಲಿ ಒಂದಷ್ಟು ಟೈಮ್ ಆದಮೇಲೆ ಅದರದ್ದು ಇನ್ಕಮ್ ಸಿಗುತ್ತೆ. ಸುವರ್ಣಗೆಡ್ಡೆಯಲ್ಲಿ ನಾಡಿದ್ದು ಅಕ್ಟೋಬರಲ್ಲಿ ಇನ್ಕಮ್ ಸಿಗುತ್ತೆ. ಈ ರೀತಿದೊಂದು ಒಳ್ಳೆ ಮಾದರಿ ಇದು. ಈ ಮಾದರಿಯನ್ನು ತೋರಿಸೋಕೆ ನಾನು ಬಂದಿರುವಂಥದ್ದು. ನೋಡಿ, ಇದು ಅವರ ಮನೆ. ಇಲ್ಲಿಂದ ಪೂರ್ತಿ ಸುಮಾರು ಒಂದು 50 ಎಕರೆಯಷ್ಟು ದೊಡ್ಡದಾಗಿರುವಂಥ ಅವರ ತೋಟ ಇರುವಂಥದ್ದು. ಅದರಲ್ಲಿ ಹೋಗಿ ಅದರಲ್ಲಿ ಹೇಗೆ ಸುವರ್ಣಗೆಡ್ಡೆ ನೆಟ್ಟಿದ್ದಾರೆ ಅನ್ನುವಂಥ ಮತ್ತು ಧೂಪದ ಗಿಡದ ವಿಶೇಷತೆಗಳೇನು ಅನ್ನುವಂಥ ಸಂಗತಿಯನ್ನು ಕೂಡ ನಿಮಗೆ ಈ ಕಂಟೆಂಟ್ನಲ್ಲಿ ನಾನು ತಿಳಿಸ್ತೇನೆ. ಬನ್ನಿ, ಚಂದ್ರಶೇಖರಣ್ಣನ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಸ್ನೇಹಿತರೆ, ನಾನು ಚಂದ್ರಣ್ಣನ ತೋಟಕ್ಕೆ ಬಂದೇನೆ. ನಿಮಗೆ ಇಲ್ಲಿ ಕಾಣ್ತಿರುವಂಥದ್ದು ಪೂರ್ತಿ ಧೂಪ ಮತ್ತು ಸುವರ್ಣಗೆಡ್ಡೆಯ ತೋಟ. ಚಂದ್ರಣ್ಣ ಸಾಧಾರಣ ನಮ್ಮ ಸಬ್ಜೆಕ್ಟ್ ಇರುವಂಥದ್ದು ಕಮರ್ಷಿಯಲ್ ಕೃಷಿಗಿಂತನೂ ಕೂಡ ಒಂದು ಆಹಾರ ಉತ್ಪನ್ನಗಳು ಹೆಚ್ಚಾಗಿ, ಅದರ ಜೊತೆಗೆ ಮಿಶ್ರ ಕೃಷಿಯನ್ನು, ಅಂದರೆ ಒಂದು ಸಿಂಗಲ್ ಅಲ್ಲ, ಕಮರ್ಷಿಯಲ್ ಮಾಡಿ ಅದರೊಟ್ಟಿಗೆ ಬೇರೆ ಬೇರೆ ಮಿಶ್ರ ಕೃಷಿಯನ್ನು ಮಾಡಿದಾಗ ಅದರದ್ದು ಖರ್ಚುಗಳು, ಅಡ್ಜಸ್ಟ್ಮೆಂಟ್ಗಳು ಒಂದು ಬಿಸ್ನೆಸ್ಸಲ್ಲಿ ಹೊಡ್ಕೊಂಡು ಹೋಗ್ತೇವೆ ನೋಡಿ. ಆ ಟೈಪಲ್ಲಿ ತೋಟದಲ್ಲೂ ಕೂಡ ಹೇಗಾದ್ರೂ ಮಾಡಿ ಒಂದು ಹೊಡ್ಕೊಂಡು ಹೋಗ್ತಾ ಇರ್ತದೆ. ಇದನ್ನು ನಾವು ಹೆಚ್ಚು ಪ್ರಮೋಟ್ ಮಾಡುವಂಥದ್ದು. ಯಾಕಂದರೆ ನೀವು ನೋಡಿರ್ಬೋದು, ಮೇಲ್ಗಡೆಗೆ ಘಟ್ಟದ ಮೇಲೆಲ್ಲ ಹೋದಾಗ ಅಲ್ಲಿ ಒಂದು ಬೆಳೆಯನ್ನು ಯಾವತ್ತೂ ಬೆಳೆಯೋದಿಲ್ಲ. ಒಂದು 4 ವರ್ಷ ಅಡಿಕೆ ಆಗಬೇಕಾದ್ರೆ ಅದರ ಮಧ್ಯದಲ್ಲಿ ಸುವರ್ಣಗೆಡ್ಡೆ ಅಥವಾ ಅರಶಿನ, ಇನ್ನೊಂದು ಶುಂಠಿ ಬೆಳೆದು 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 ಆ 10 ವರ್ಷದ ಅಡಿಕೆ ದುಡ್ಡನ್ನು ಇದರಲ್ಲಿ ತೆಗೆದಿರ್ತಾನೆ. ಹಾಗೆ ನನಗೆ ಈ ರೀತಿ ಹುಡುಕಿದಾಗ ತುಂಬ ರೇರ್ ಆಗಿ ಸಿಕ್ಕಿರುವಂಥದ್ದು ವಾಣಿಜ್ಯದ ಜೊತೆಗೆ ಆಹಾರ ಬೆಳೆಯನ್ನು ಬೆಳೆಯುವಂಥ ಸಿಸ್ಟಮ್. ಈ ರೀತಿದೊಂದು ನಿಮಗೆ ಯೋಚನೆ ಇದಕ್ಕಿಂತ ಮೊದಲು ಕೂಡ ಅನುಭವ ಐತೆ ಸುವರ್ಣಗೆಡ್ಡೆ ಬೆಳೆದು, ಅಥವಾ ಇದೇ ಮೊದಲ? ಸುವರ್ಣಗಡ್ಡೆ ಸುಮಾರು ಒಂದು 10-15 ವರ್ಷ ಮೊದಲೇ ಸುವರ್ಣಗಡ್ಡೆ ದೊಡ್ಡ ಮಟ್ಟದಲ್ಲಿ ಮಾಡಿದ್ದೆ ನಾನು. ಆ ಹಿನ್ನೆಲೆಯಲ್ಲಿ ಅದರಲ್ಲಿ ಸಕ್ಸಸ್ ಆದ ಕಾರಣ ಆ ಹಿನ್ನೆಲೆಯಲ್ಲಿ ಪುನಃ ಇಲ್ಲಿ ಸುವರ್ಣಗಡ್ಡೆ ಮಾಡಲಿಕ್ಕೆ ಹೊರಟದ್ದು ನಾನು. ಆಗ ಎಷ್ಟು ಮಾಡಿದ್ರಿ ನೀವು ಸುವರ್ಣಗೆಡ್ಡೆ? ಆಗ 1,500-2,000 ಗಡ್ಡೆ ಗಿಡ ಮಾಡಿ ನೆಟ್ಟಿದ್ದೆ. ಹೇಗೆ, ಅಡಿಕೆ ಮಧ್ಯದಲ್ಲ? ಅಡಿಕೆ ಮಧ್ಯದಲ್ಲಿ ನೆಟ್ಟದ್ದು, ಅಡಿಕೆ ಮಧ್ಯ ಮತ್ತು ಬಾಳೆ ಮಧ್ಯದಲ್ಲಿ ನೆಟ್ಟದ್ದು, ದೊಡ್ಡ ಮಟ್ಟಿನಲ್ಲಿ ಅಡಿಕೆ ಮಧ್ಯದಲ್ಲಿ ನೆಟ್ಟದ್ದು. ಆ ನಂತರ ಅಡಿಕೆ ಗಿಡ ದೊಡ್ಡಾದ ಕಾರಣ ಮತ್ತೆ ಆ ಜಾಗ ನಾವು ಮಾರಾಟ ಮಾಡಿದ ಕಾರಣ ಮತ್ತೆ ಮುಂದುವರಿಸಲಿಕ್ಕೆ ಆಗ್ಲಿಲ್ಲ.
ಇಲ್ಲಿ ಕೂಡ ಈಗ ಅನುಕೂಲಕರವಾದಂತ ಇಲ್ಲಿ ಭೂಮಿ ಆದ ಕಾರಣ ನಾವು ಇಲ್ಲಿ ಪುನಃ ಸುವರ್ಣಗಡ್ಡೆ ನಾಟಿ ಮಾಡುವ ಅಂತೇಳಿ ಹೊರಟದ್ದು ನಾನೀಗ. ಆ ಹಿನ್ನೆಲೆಯಲ್ಲಿ ಸುವರ್ಣಗಡ್ಡೆ ಚೆನ್ನಾಗಿ ಬರ್ಬೋದು, ಬಂದ ಬೆಳೆದ ಅನುಭವ ಉಂಟು ನನಗೆ. ಹಾಗಾಗಿ ಪುನಃ ಹೊರಟದ್ದು ನಾನು. ಈಗ ಸಾಧಾರಣ ಸುವರ್ಣಗಡ್ಡೆ ನಮ್ಮ ಕರಾವಳಿಯಲ್ಲಿ ಬೆಳೆಯುವುದಾದ್ರೆ ಯಾವ ತಿಂಗಳು ಇದರ ನಾಟಿ ಮಾಡ್ಬೇಕು? ಇದಕ್ಕೆ ಎಷ್ಟು ತಿಂಗಳಾಯ್ತು ಈಗ? ಈ ಸುವರ್ಣಗಡ್ಡೆ ನಾಟಿ ಮಾಡುವಾಗ ನಾವು ಸುಮಾರು ನವೆಂಬರ್ ಡಿಸೆಂಬರ್ ನಲ್ಲಿ ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ಬೇಕು. ಅದಕ್ಕೆ ನಾವು ಬೀಜ ಸಂಗ್ರಹಿಸ್ಬೇಕು. ಅದನ್ನು ಬೀಜ ಸಂಗ್ರಹಿಸುದು ಕೂಡ ಒಳ್ಳೆಯ ಬೆಳೆದ ಗಡ್ಡೆ ನಾವು ಬೀಜ ಸಂಗ್ರಹಿಸಿ ಅದಕ್ಕೆ ಬೀಜೋಪಚಾರ ಮಾಡುವಂತದ್ದೆಲ್ಲ ನಾವು ಸುಮಾರು ಡಿಸೆಂಬರ್ ಜನವರಿ ಒಳಗೆ ಮುಗಿಸ್ಬೇಕು ಅದನ್ನು. ಆ ಬೀಜೋಪಚಾರ ಮಾಡಿ ಅದನ್ನು ಬೀಜೋಪಚಾರ ಮಾಡುವ ಬಗ್ಗೆ ಗೊತ್ತಿದೆ ಎಲ್ರಿಗೂ. ಅದರ ಮಧ್ಯದ್ದು ಗಡ್ಡೆ ಅದರ ಮೊಳಕೆ ಬರುವಂತ ತೆಗೆದು ಅದಕ್ಕೆ ಸಗಣಿ ನೀರಿನಲ್ಲಿ ಅಥವಾ ಫಂಗಿಸೈಡ್ ಎಲ್ಲ ಹಾಕಿ ಮುಳುಗಿಸಿಟ್ಟಾಗಿ ಕವುಚಿಟ್ಟಾಗ ಸುಮಾರು ಫೆಬ್ರವರಿಯಲ್ಲಿ ಮಾರ್ಚ್ ಅಲ್ಲಿ ಇದು ಮೊಳಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸಣ್ಣ ಮೊಳಕೆ ಬರ್ತದೆ. ಅದನ್ನು ಮತ್ತೆ ನಾವು ಕಟ್ ಮಾಡಿ ಅದನ್ನು ಎಷ್ಟು ಮೊಳಕೆ ಬಂತ ಆ ರೀತಿ ಏಪ್ರಿಲ್ ಅಂದಾಜಿ ನಾಟಿ ಮಾಡುವಂತದ್ದು. ಹಾಗೆ ಸುಮಾರು ಇದು ಏಪ್ರಿಲ್ ಎಂಡ್ ಮೇ ಫಸ್ಟ್ ವೀಕ್ ಅಲ್ಲಿ ನಾಟಿ ಮಾಡಿದ ಸುವರ್ಣಗಡ್ಡೆ. ಇದು ಸುವರ್ಣಗಡ್ಡೆ ಅಲ್ಲ? ಹೌದು. ಅಂದ್ರೆ ಇದು ಧೂಪದ ಮಧ್ಯದಲ್ಲಿ ನೀವು ಹಾಕಿರುವಂತದ್ದು. ಅಂದ್ರೆ ಈ ಧೂಪದ ಮಧ್ಯ ಖಾಲಿ ಜಾಗ ವೇಸ್ಟ್ ಆಗ್ತದೆ ಅಂತ ಹೇಳುವ ಉದ್ದೇಶಕ್ಕೆ ಅದನ್ನೊಂದು ಸದ್ಬಳಕೆ ಮಾಡುವ ಅಂತ ಹೇಳಿ ಸುವರ್ಣಗಡ್ಡೆ ನಾಟಿ ಮಾಡಿದ್ದು. ಒಟ್ಟು ಎಷ್ಟು ಸುವರ್ಣಗಡ್ಡೆ ಹಾಕಿ? ಇದರಲ್ಲಿ ಸುಮಾರು 1,500 ಮೇಲೆ ಸುವರ್ಣಗಡ್ಡೆ ಇದೆ ಇದರಲ್ಲಿ. ಈಗ ಇದನ್ನು ಬೆಳೆಯುವಾಗ ಎರಡು ಟೆಕ್ನಿಕಲ್ ವಿಷಯಗಳು ಬರ್ತದೆ. ಒಂದು, ಸುವರ್ಣಗಡ್ಡೆ ತುಂಬಾ ದೊಡ್ಡದಾಗಿ 20 kg ಈ ರೀತಿಯಲ್ಲಿ ಆಗೋದು ಒಳ್ಳೇದಾ, ಅಥವಾ 5ರಿಂದ 6-7 kg ಆದ್ರೆ ಒಳ್ಳೇದಾ ಮಾರ್ಕೆಟ್ ಮಾಡ್ಲಿಕ್ಕೆ? ಮಾರ್ಕೆಟ್ ಅಲ್ಲಿ ಹೇಗಿದ್ರದ್ದು ಮಾರುಕಟ್ಟೆ? ಅಂದ್ರೆ ನಾವು ಸುವರ್ಣಗಡ್ಡೆ ತುಂಬಾ ಜನ ನೆನೆಸ್ತಾರೆ, ಸುವರ್ಣಗಡ್ಡೆ ದೊಡ್ಡ ಗಡ್ಡೆ ಆದ್ರೂ ಬಾರಿ ಒಳ್ಳೇದಾಯ್ತು ಅಂತ ನೆನೆಸ್ತಾರೆ. ಈಗ ಒಂದು 10 kg ಜಾಸ್ತಿ ಸುವರ್ಣಗಡ್ಡೆ ಆಯ್ದ್ರೆ ಅದು ಮಾರುಕಟ್ಟೆ ಮಾಡ್ಲಿಕ್ಕೆ ಬಹಳ ಕಷ್ಟ. ಇದು ಈಗ ನಾನು ಮೊದಲಿನ ಅನುಭವ ಪ್ರಕಾರ ನಂದು ಒಂದು 25-30 ಕಿಲೋವರೆಗೆ ಸುವರ್ಣಗಡ್ಡೆ ಆಗಿತ್ತು. ಒಂದೊಂದು ಸುವರ್ಣಗಡ್ಡೆ. ಈ 35 ಕಿಲೋ 25 ಕಿಲೋ ಸುವರ್ಣಗಡ್ಡೆ ಆದ್ರೆ ಅಂಗಡಿಯಲ್ಲಿ ಯಾರು ತಗೊಳ್ಳೋದಿಲ್ಲ. ಮತ್ತೆ ನಾವು ಅದನ್ನು ದೇವಸ್ಥಾನಗಳಿಗೆ ಬ್ರಹ್ಮಕಲಶಕ್ಕೆ ಕೊಡ್ಬೇಕಷ್ಟೇ, ಹೊರೆ ಕಾಣಿಕೆ ಮಾಡ್ಬೇಕಷ್ಟೇ, ದೇವರಿಗೆ ಸಮರ್ಪಣೆ. ಹೌದು. ಹಾಗೆ ಆದ್ರಿಂದ ನಾವು ಅದು ಹೇಗಂತ ಹೇಳಿದ್ರೆ, ಈಗ ಸುವರ್ಣಗಡ್ಡೆ ನಾವು 1:10 ಈಗ ನಾವು ಸುವರ್ಣಗಡ್ಡೆ ನಡುವಾಗ ಬೀಜ ನಾವು ದೊಡ್ಡ ಬೀಜ ಬರಬಾರ್ದು. 1 ಕಿಲೋದ 3/4 ಕಿಲೋ 1 ಕಿಲೋದ ಬೀಜ ನೆಟ್ರೆ ಅದು. ಈಗ ಸುವರ್ಣಗಡ್ಡೆ ಮಧ್ಯೆ ಪಪ್ಪಾಯಿ ಕೂಡ ಸ್ವಲ್ಪ ನೆಟ್ಟದ್ದು ಹೇಗಾಗ್ತದೆ ಅಂತ ಹೇಳಿ, ಯಾಕಂದ್ರೆ ನಾನು ಒಂದು 10-12 ವರ್ಷ ಮೊದಲೇ ಈ ರಬ್ಬರ್ ಮಧ್ಯೆ ಪಪ್ಪಾಯಿ ನೆಟ್ಟಿದ್ದೇನೆ. ರೆಡ್ ಲೇಡಿ ಪಪ್ಪಾಯಿ ನೆಟ್ಟಿದ್ದು, ಅದು ತೊಂದರೆ ಇಲ್ಲ, ಬರ್ತದೆ. ಆ ದೃಷ್ಟಿಯಲ್ಲಿ ಪಪ್ಪಾಯಿ ಗಿಡ ಕೂಡ ನಾಟಿ ಮಾಡಿದ್ದು. ಹೇಗಾಗ್ತಾ ನೋಡ್ಬೇಕು. ಒಂದು ಮುಖ್ಯ ನಮ್ಗೆ ಪ್ರಕೃತಿ, ಕಾಡು ಪ್ರಾಣಿಗಳೆಲ್ಲ ಅನುಕೂಲತೆ ಇದ್ರೆ ಮಾತ್ರ ಇದೆಲ್ಲ ಸಕ್ಸಸ್ ಆಗ್ತದೆ ಅಷ್ಟೇ. ಹೌದು. ಆ ದೃಷ್ಟಿಯಲ್ಲಿ ಈಗ ಹೇಗಾಗ್ತಾ ನೋಡ್ಬೇಕು. ಇದು ಮಂಗದ ಉಪದ್ರ ಉಂಟ ಈ ತೋಟಕ್ಕೆ? ಮಂಗಗಳದ್ದಿಲ್ಲ, ಉಪದ್ರ ಇಲ್ಲ. ಉಪದ್ರ ಇಲ್ಲ. ಮಂಗ ನನಗೆ ಈಗ ಬಾರಿ ಆಯುರ್ವೇದಿಕ್ ಶುರುವಾಗಿದೆ ಹುಚ್ಚು. ಈ ಮೆಣಸಿದ್ದು ಇದನ್ನು ತಿನ್ನುದು, ಪಪ್ಪಾಯಿದ್ದು ಇದೆಲ್ಲ ತಿನ್ನುದು, ಪಪ್ಪಾಯಿ ದಂಡನ್ನೇ ತಿನ್ನುದು. ಪಪ್ಪಾಯಿ ಹಣ್ಣು ತಿಂದ್ರೆ ತೊಂದರೆ ಇಲ್ಲ, ಇಡೀ ದಂಡನ್ನು ತಿನ್ನುವಂತದ್ದು. ಅದಕ್ಕೆ ಯಾರ ರೆಮಿಡಿ ಹೇಳಿದಾರ ಅಂತ ಹೇಳಿ ಅಲ್ಲ ಡಾಕ್ಟರ್ಗಳು? ಹೌದು. ಯಾಕಂದ್ರೆ ಈಗ ಮನುಷ್ಯರಾಗೆ ಮಂಗಗಳು ಅಂತ ಹೇಳುವಾಗ ಅದನ್ನು ಮಂಗ ಅಂತ ಹೇಳ್ಬಾರ್ದು. ಆತರ ಅದಕ್ಕೆ ಕೂಡ ಯೋಚನೆ ಬಂದಿರ್ಬೋದು. ಕರೆಕ್ಟ್. ಈಗ ನಮ್ಮಲ್ಲಿ ತುಂಬಾ ಇದೆ, ಆದ್ರೆ ನವಿಲುಗಳೆಲ್ಲ ನಾವು ಸೆಲೆಕ್ಟ್ ಮಾಡಿದ ತರಕಾರಿ ಚಿಗುರೇ ಬೇಕು ಅದಕ್ಕೆ, ಇನ್ನು ಬೇರೆ ಯಾವ ಚಿಗುರು ಸಾಕಾಗೋದಿಲ್ಲ. ಅಲ್ಲ, ಅದು ಈ ಪ್ರಕೃತಿಯಲ್ಲಿರುವ ಪ್ರಾಣಿಗಳು. ಈಗ ನಾವು ಮನುಷ್ಯರು ಮಾತ್ರ ನಮ್ಗೆ ಯೋಚನೆ ಇಲ್ಲ ಅಷ್ಟು ಹೊರತು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಯಾವ್ದು ಒಳ್ಳೇದು ಅಂತೇಳಿ ಅದಕ್ಕೆ ಗ್ರಹಣ ಶಕ್ತಿ ಇದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಹಾಗಾಗಿ ಅದನ್ನು ಒಳ್ಳೇದನ್ನು ಯಾವ್ದು ಆಯ್ಕೆ ಮಾಡ್ತಾ ಅದು ಆಯ್ಕೆ ಮಾಡಿ ತಿಂತದೆ. ಹಾಗಾಗಿ ಈ ಪ್ರಾಣಿ ಪಕ್ಷಿ ತಿನ್ನುವಂತ ಒಂದು ವಸ್ತುಗಳು ಉಂಟಲ್ಲ, ಅದು ಚೆನ್ನಾಗಿದೆ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ಬೋದಾ? ಕರೆಕ್ಟ್. ಹೌದು. ಯಾಕಂದ್ರೆ ಅದಕ್ಕೆ ಯಾರು ಹೇಳಿಲ್ಲ, ಪ್ರಾಕೃತಿಕವಾಗಿ ಅದಕ್ಕೆ ಮನಸ್ಸಿಗೆ ಅನ್ಸುತ್ತೆ ಹೌದು ಇದು ಕರೆಕ್ಟ್ ಇದೆ ಅಂತ. ಹೌದು. ಈಗ ಅದರ ಜೊತೆಗೆ ನೀವು ಧೂಪ ಹಾಕಿರುವಂತದ್ದು. ಇವತ್ತು ಧೂಪ, ಪಯ್ಯಾಣಿ ಮತ್ತೆ ಸಿಮೆಂಟದ ಕಂಬ ದಿನಕ್ಕೊಂದೊಂದು ಟ್ರೆಂಡ್ ನಡೀತಿದೆ ಈಗ. ಒಂದೊಂದ್ಸಲ ಒಂದೊಂದ್ ಸೈಡ್ ಜನರು ವಾಲ್ತಾರೆ. ಏನನ್ಸತ್ತೆ ಇದ್ರ ಸಾಧಕ ಬಾಧಕ ಹೇಗೆ? ಧೂಪ ಹೇಗೆ ವರ್ಕ್ ಆಗತ್ತಾ? ಇದಕ್ಕೆ ಎಷ್ಟು ವರ್ಷ ಆಯ್ತು ಈ ಗಿಡಕ್ಕೆ? ಈ ಧೂಪದ್ದು ಸಿಮೆಂಟ್ ಕಂಬ ಇರ್ಲಿ, ಪಯ್ಯಾನಿ ಎಲ್ಲ ನೀವು ಯೂಟ್ಯೂಬರ್ಸ್ ಮಾಡಿದ ಒಂದು ಸ್ವಲ್ಪ ಸಂಗತ್ಯ ಅಂತೇಳಿ ಅನಿಸ್ತಾ ಇದೆ ನನಗೆ. ಈಗ ಯೂಟ್ಯೂಬರ್ಸ್ ಈಗ ನಾವೆಲ್ಲ ಕೃಷಿಕರು ಏನಂತಂದ್ರೆ ಈಗೆಲ್ಲ ಯುವಕರಿದ್ದಾರೆ, ಪ್ರತಿಯೊಂದು ಮನೆಯಲ್ಲಿ ಯುವಕರು ಇರ್ತಾರೆ, ಅಥವಾ ನಮ್ಮಂತ ಹಳಬರು ಕೂಡ ಯೂಟ್ಯೂಬ್ ಒತ್ತದಲ್ಲಿ ನೋಡುವಂತ ಅಭ್ಯಾಸ ಇಟ್ಕೊಂಡಿದ್ದೇವೆ. ಯೂಟ್ಯೂಬ್ ಅಲ್ಲಿ ಏನ್ ಬರ್ತದೆ ಅಂತ ಹೇಳಿ ನೋಡಿ ಅದನ್ನು ಭಾರಿ ಪ್ರಭಾವ ಆಗ್ತದೆ. ಆ ದೃಷ್ಟಿಯಲ್ಲಿ ಈಗ ಇದಕ್ಕೆ ಇಷ್ಟು ಈ ಪಯ್ಯಾನಿ ಆಗ್ಲಿ ಧೂಪಕ್ಕಾಗ್ಲಿ ಇಷ್ಟು ಪ್ರಚಾರ ಆದದ್ದು ಯೂಟ್ಯೂಬ್ ಕಡೆಯಿಂದ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ನನ್ನದು. ಹೇಗೆ ಆಗ್ಬೋದು, ವರ್ಕ್ ಆಗ್ಬೋದು ಇದು? ಈಗ ನಮ್ಮ ಈ ಭಾಗದಲ್ಲಿ ಅಥವಾ ಯಾವುದೇ ಭಾಗದಲ್ಲಿ ಧೂಪ ಒಂದು 4 ವರ್ಷಕ್ಕಿಂತ ಮೊದಲು ನೆಟ್ಟು ಅದರಲ್ಲಿ ಕಾಳುಮೆಣಸು ನೆಟ್ಟದ್ದು ಅದರ ಅನುಭವ ಯಾರಿಗೂ ಇಲ್ಲ ಅಂತೇಳಿ ನನ್ನ ಒಂದು
ಅನಿಸಿಕೆ. ಹಾ. ನಾನು ಅಪ್ಡೇಟ್ ಆಗ್ತೇನೆ ಬೇಕಾದ್ರೆ. ಹ್ಮ್. ಆದ್ರೂ ಇಲ್ಲಿ ಯಾರಲ್ಲಿಯೂ ಇಲ್ಲ, ಧೂಪ ಇಲ್ಲ. ಮರಗಳಿದೆ, ದೊಡ್ಡ ದೊಡ್ಡ ಕಾಡು ಹಾ, ಮರಗಳು. ಅಲ್ಲ, ಅದನ್ನು ನೆಟ್ಟು ಬೆಳೆಸಿದ್ದು ಇಲ್ಲ. ಒಂದು ಕಮರ್ಷಿಯಲ್ ಆಗಿ ನೆಟ್ಟು ಬೆಳೆಸಿದ್ದು ಎಲ್ಲೂ ಇಲ್ಲ. ಹಾ. ಹಾಗಾಗಿ ಅದು ಏನಾಗ್ತದೆ ಅಂತ ಹೇಳಿ ಇನ್ನೂ ಗೊತ್ತಿಲ್ಲ. ಈಗ ಅದನ್ನು ಈಗ ಕಾಡಿನಲ್ಲಿರುವ ಮರಗಳೆಲ್ಲ ಅದು ಸ್ವಲ್ಪ ದೊಡ್ಡ ಆಗುವಾಗ ಇಡೀ ಮಗುಚಿ ಬೀಳ್ತದೆ ಅಂತ ಹೇಳುವಂತ ಗುಲ್ಲಿದೆ. ಹಾ. ಅದು ಯಾಕಿರ್ಬೋದು ಅಂತ ಹೇಳಿ ಅದು ಮೇಲೆ ನೆಟ್ಟದ್ದು, ಅದು ಬೇರು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಮರ ದೊಡ್ಡದಾಗುವಾಗ ಬಿದ್ದದ್ದು ಅಂತ ಹೇಳಿ ಅನ್ಸ್ಬೋದು. ಹಾ. ಇದನ್ನ ನಾವು ನಾಟಿ ಮಾಡುವಾಗ ಸ್ವಲ್ಪ ಆಳ ಮಾಡಿ ಅಡಿಯಿಂದ. ಅಡ್ಡ ಕಾರಣ ಹಾ. ಏನಾಗ್ಲಿಕ್ಕಿಲ್ಲ. ಮತ್ತೆ ಇದನ್ನ ನಾವು ಪ್ರೂನಿಂಗ್ ಮಾಡುವ ಕಾರಣ ಅಡ್ಡಗೆಲ್ಲ ಹೋದ್ರೆ ಅದಕ್ಕೆ ಭಾರ ಆಗಿ ಗಾಳಿಗೆ ಬೀಳುವುದು. ಇದು ಪ್ರೂನಿಂಗ್ ಮಾಡೋ ಕಾರಣ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಒಂದು ಅನಿಸಿಕೆ. ಕರೆಕ್ಟ್. ಈಗ ನೀವು ಯೂಟ್ಯೂಬ್ ವಿಷಯ ಹೇಳಿದ್ರಲ್ಲ, ಹಾ. ಈಗ ನಾನು ಹೇಳುವಂಥದ್ದು, ನಾವೀಗ ಹೆಚ್ಚು ಇದನ್ನು ಯಾಕೆ ಹೇಳೋದು ಅಂತ ಹೇಳಿದ್ರೆ, ಈಗ ಒಂದು ಸಿಮೆಂಟ್ ಕಂಬ, PVC ಪೈಪು, ಹೌದು. ಇದಕ್ಕಿಂತ ಕೂಡ ಇದು ಸ್ವಲ್ಪ ಪ್ರಕೃತಿಗೆ ಪೂರಕ. ಹಾ. ಪ್ರತಿ ವರ್ಷ ಇದ್ರದ್ದು ಎಲೆಗಳು ಎಷ್ಟೋ ಟನ್ ಭೂಮಿಗೆ ಬೀಳ್ತದೆ. ಅಲ್ಲೇನೋ ಸಾವಯವ ಸತ್ವ ಇರ್ತದೆ, ಅದರ ಬೇರುಗಳ ಮೂವ್ಮೆಂಟ್ ಆಗ್ತದೆ, ಹೌದು. ಆಮ್ಲಜನಕ ಸಿಗ್ತದೆ. ಈ ಕಾರಣಕ್ಕೋಸ್ಕರ ಟ್ರೆಂಡ್ ಮಾಡುವಂಥದ್ದು. ಹಾ. ಅದರ ಜೊತೆಗೆ ಹಾ. ಈಗ ಬೇರೆ ಬೇರೆ ಕೃಷಿಕರು ಇದನ್ನು ಮಾಡ್ತಾ ಇದಾರಲ್ಲ. ಹೌದು. ಇದೀಗ ಎಷ್ಟು ತಿಂಗಳ ಗಿಡಗಳು? ವರ್ಷ ಆಯ್ತಾ? ಇದು ಕಳೆದ ಆಗಸ್ಟ್ ಸೆಪ್ಟೆಂಬರ್ ನಾಟಿ ಮಾಡಿದ್ದು. ಈಗ ಅಂದ್ರೆ ಒಂದು 10 ತಿಂಗಳ ತಿಂಗಳಾಯ್ತಷ್ಟೇ. 10 ತಿಂಗಳಲ್ಲಿ ಒಳ್ಳೆ ಬೆಳವಣಿಗೆ, ಧೂಪದ್ದು ಬಾರಿ ಫಾಸ್ಟ್ ಗ್ರೋತ್ ಇದೆ ಇದು ಅಲ್ಲ. ಹಾಗಾಗಿ ಚೆನ್ನಾಗಿದೆ, ಒಳ್ಳೆ ಹೈಟ್ ಬಂದಿದೆ. ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಕಾಳುಮೆಣಸು ನೆಡುವಂಥದ್ದು ಯಾವಾಗ? ಕಾಳುಮೆಣಸು ಈಗ ಆಗಸ್ಟ್ ಅಲ್ಲಿ ನಾಟಿ ಮಾಡಬಹುದಂತೆ. ಈಗ ಈ ಮೊದಲು ನಾಟಿ ಮಾಡಿದವರೆಲ್ಲ ಆತರ ಹೇಳ್ತಾರೆ. ಆದ್ರೆ ನಾನು ಈ ವರ್ಷ ನಾಟಿ ಮಾಡುದು ಬೇಡ ಅಂತ ಹೇಳಿ ಯೋಚನೆ. ಯಾಕಂತ ಹೇಳಿದ್ರೆ ಒಂದಷ್ಟು ಕೃಷಿಕರ ಒಂದು ಆಲೋಚನೆ ಅಂತಂದ್ರೆ, ಈಗ ಅದಕ್ಕೆ ಸಾಕಷ್ಟು ಗೊಬ್ಬರ ಜಾಸ್ತಿ ಕೊಟ್ರೆ ಅದು ಮೇಲೆ ಗಿಡದ ಮೇಲೆ ಬೆಳವಣಿಗೆ ಆಗ್ತದೆ, ಅಷ್ಟೇ ರೂಟ್ ಬೆಳವಣಿಗೆ ಆಗದೆ ಮುಂದೆ ದೊಡ್ಡ ಆಗುವಾಗ ಮುಚ್ಚಿ ಬೀಳುವ ಚಾನ್ಸಸ್ ಇದೆ ಅಂತ ಹೇಳೋ ಒಂದು ಅನಿಸಿಕೆ ಕೆಲವು ಜನ ವ್ಯಕ್ತಪಡಿಸಿದ್ರು. ಆದ್ರಿಂದ ಈ ವರ್ಷ ಇನ್ನು ಅದಕ್ಕೆ ಗೊಬ್ಬರ ಏನು ಕೊಡದೆ ಅದರಷ್ಟೇ ಬೆಳಿಲಿ, ಆಗ ಸಹಜವಾಗಿ ಬೆಳೀತದೆ ಅಂತ ಹೇಳುವ ವಿಚಾರಕ್ಕೆ. ಈಗ ಕಾಳುಮೆಣಸು ನೆಟ್ರೆ ಅದಕ್ಕೆ ನಾವು ಗೊಬ್ಬರಗಳನ್ನು ಪೋಷಣೆ ಇದು ಕೊಡ್ಬೇಕಾಗ್ತದೆ. ಆಗ ಅದು ಧೂಪಕ್ಕೆ ತಕೊಂಡು ಅದು ಗ್ರೋತ್ ಜಾಸ್ತಿ ಆದ್ರೆ ಸಮಸ್ಯೆ ಆದೀತ ಅಂತ ಹೇಳಿ ನೋಡಿ. ಇದೊಂದು ನೋಡಿ, ಇದಕ್ಕೆ ಇದು ಅಲ್ಲಾಡ್ತದೆ ನೋಡಿ. ಇದು ಇದಕ್ಕೆ ಒಂದು ಊಟ ಕೊಡ್ಬೇಕಿತ್ತು. ಇದು ಇಷ್ಟು ಗ್ರೋತ್ ಆದ ಲೆಕ್ಕದಲ್ಲಿ ಬುಡ ಗಟ್ಟಿಲ್ಲ. ಇದು ಹೀಗೆ ಅಲ್ಲಾಡ್ತಾ ಗಾಳಿಗೆ ಅಲ್ಲಾಡ್ತಾ ಇದ್ರೆ ನಿಧಾನಕ್ಕೆ ಅದು ಬೇರು ಕೊಡುದಿಲ್ಲ, ಅದು ಗಿಡ ಮೇಲೆ ಹೋಗ್ತದೆ, ನಿಧಾನಕ್ಕೆ ಬೀಳುವ ಚಾನ್ಸಸ್ ಇದೆ. ಆದ್ರಿಂದ ಇದಕ್ಕೆ ಇಂಥ ಗಿಡಗಳಿಗೆ ನಾವು ಬುಡಕ್ಕೆ ಇದನ್ನು ಮಣ್ಣು ಎಲ್ಲ ಹಾಕಿ ಟೈಟ್ ಮಾಡಿ ಒಂದು ಗೂಟ ಕೊಟ್ಟು ಮಾಡ್ಬೇಕದು. ಇದೆಲ್ಲ ನಿಧಾನಕ್ಕೆ ಅನುಭವಕ್ಕೆ ಬರ್ಬೇಕಷ್ಟೇ. ಈಗ ನೀವು ಹೇಳಿದ ಕರೆಕ್ಟ್, ತುಂಬಾ ಬಾರಿ ಯಾವುದೇ ಸಂಸ್ಥೆಗಳು ಹೇಳೋದಕ್ಕಿಂತ ಕೂಡ ರೈತನೇ ಒಂದು ಸಣ್ಣ ವಿಜ್ಞಾನಿ ಅಂತ ಹೇಳಿ. ನೀವು ಹೇಳಿದಾಗೆ ಕಾಳುಮೆಣಸು ನೆಟ್ಟ ತಕ್ಷಣ ಅದಕ್ಕೆ ನೀವು ಗೊಬ್ಬರ ಹಾಕಿದ್ರೆ ಅಲ್ಲಿ ಗೊಬ್ಬರ ಅಲ್ಲೇ ಸಿಗುವಾಗ ಅದು ಬೇರೆ ಎಲ್ಲಿ ಹುಡುಕಕ್ಕೆ ಹೋಗುದಿಲ್ಲ. ಈಗ ಉದಾಹರಣೆಗೆ ಈ ಮರ ಇದೆ, ಇದರ ಮರ ಬೇರು ನೋಡಿ ಇಲ್ಲಿವರೆಗೆ ಹೀಗೆ ಬಂದಾಗ ಅನ್ನಷ್ಟಕ್ಕೆ ಅದು ಗ್ರಿಪ್ ಬರುವ ಚಾನ್ಸಸ್, ನ್ಯಾಚುರಲ್ ಆಗಿ ಬದುಕುವಂತ ಚಾನ್ಸಸ್ ಗಳು ಇರ್ತದಲ್ಲ. ಇದೆ ಮತ್ತೆ ಹೈಟು ಹೋಗ್ತದೆ. ಈಗ ಇನ್ನೊಂದು ವರ್ಷ ಬಿಟ್ರೆ ನೀವು ಇದಕ್ಕಿಂತ ಹೈಟ್ ಹೋಗ್ತದೆ, ಆಗ ನಾಟಿ ಮಾಡಬಹುದು ಅಂತ ಹೇಳುವ ಒಂದು. ಹಾಗಾಗಿ ಈ ವರ್ಷ ನಾಟಿ ಮಾಡುದಿಲ್ಲ, ಒಂದು ವರ್ಷ ಕಳಿಲಿ ಸಂಗತಿ. ಅದೇ ನೋಡ್ಬೇಕೀಗ. ಇದು ಡಿಸ್ಟೆನ್ಸಿನ ಬಗ್ಗೆ ನನಗೆ ಇನ್ನೂ ಇದಾಗಲಿಲ್ಲ. ಎಲ್ಲ 9x9 10x10 ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಹತ್ತಿರ ಆದಿತ್ತು ಅಂತ ಹೇಳಿ ನನ್ನ ಒಂದು ಲೆಕ್ಕಾಚಾರ. ಗೊತ್ತಿಲ್ಲ ನನಗೆ, ಅದು ಆ ತರ ಒಂದು ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾವೀಗ ಅಡಿಕೆ ತೋಟದಲ್ಲಿ 9x9 ಅಡಿಕೆ ತೋಟದಲ್ಲಿ ಕಾಳುಮೆಣಸು ಎಲ್ಲ ಗಿಡಕ್ಕೆ ನಾಟಿ ಮಾಡಿದ್ರೆ ಅದು ನೆರಳು ಜಾಸ್ತಿ ಆಗ್ತದೆ, ಉತ್ಪತ್ತಿ ಬರುವುದಿಲ್ಲ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈಗ ಇದು ಕೂಡ 9x9 ನಾಟಿ ಮಾಡಿದಾಗ ಇದು ಬಹಳ ಹತ್ತಿರ ಆದಿತ್ತಾ ಅಂತ ಹೇಳಿ ಒಂದು ಸಣ್ಣ ಆಲೋಚನೆ ಇದೆ ನನಗೆ. ಅಲ್ಲ, ಈಗ ಒಂದು 5, 6, 7, 8, 10 ವರ್ಷಕ್ಕೆ ತೊಂದರೆ ಇಲ್ಲ. ಒಂದು 10-15 ವರ್ಷ ನಂತರ ಈ ಗಿಡ ದೊಡ್ಡದಾಗುವಾಗ ಇದು ಬಿಸಿಲು ಆಗದಾಗೆ ಆದಾಗ ಇದಕ್ಕೆ ಕಾಳುಮೆಣಸಿಗೆ ನೆರಳು ಜಾಸ್ತಿ ಆದೀತಾ ಅಂತೇಳಿ ಯೋಚನೆ ನನಗೆ. ಇನ್ನೂ ಅದು ಗೊತ್ತಿಲ್ಲ ಹೇಗೆ ಅಂತ ಹೇಳಿ. ಅಲ್ಲ, ನೀವು ಯೋಚನೆ ಸರಿ ಇದೆ. ಯಾಕಂದ್ರೆ ನಿಮ್ಗೆ ಒಂದ್ಸಲ ಅಡಿಕೆ ಬೆಳೆದ ಮೇಲೆ ಅದು ದಪ್ಪ ಆಗುದಿಲ್ಲ. ಹೌದು, ಅದು ಅದೇ ರೇಂಜ್ ಅಲ್ಲಿ ಇರ್ತದೆ 50 ವರ್ಷ ಆದ್ರೂ ಕೂಡ. ಹೌದು, ಇದು ಹಾಗೆ ಇಲ್ಲ, ಇದು ತೋರ ಆಗ್ತಿರ್ತದೆ. ಅದರ ಜೊತೆಗೆ ಇದು ಇನ್ನೂ ಓಪನ್ ಆಗಿ ಬೆಳೆಯುವಂತ ಸಾಧ್ಯತೆಗಳಿದೆ. ಇದು ತಾಗುವ ಸಾಧ್ಯತೆಗಳು ಇರಬಹುದು. ಒಂದು ದೊಡ್ಡ ಲೆವೆಲ್ಗೆ ಬರ್ತದೆ ಅಲ್ಲ ಇದು. ಹೌದು, ಹಾಗಾಗಿ ಈಗ ನಾವು ಧೂಪ ಗಿಡ ನಾಟಿ ಮಾಡುವಾಗ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳುವಂತದ್ದು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇದು ನಾವು ಕೃಷಿಕರು ನಾವೇ ಯೋಚನೆ ಮಾಡ್ಬೇಕಷ್ಟೇ. ಯಾಕಂದ್ರೆ ಎಲ್ಲಿ ಕೂಡ ಬೆಳೆದವರಿಲ್ಲ. ಹಾಗಾಗಿ ಧೂಪ ಗಿಡ ನಾಟಿ ಧೂಪ ಆಗ್ಲಿ ಪಯ್ಯಾನೆ ಆಗ್ಲಿ ಅದರದ್ದು ನೆಡುವಾಗ ಎಷ್ಟು ಡಿಸ್ಟೆನ್ಸ್ ಅಂತ ಹೇಳಿ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿ ನಾಟಿ ಮಾಡೋದು ಒಳ್ಳೇದು. ಯಾಕಂದ್ರೆ ನಾನೀಗ ಇದು 9x9 ನಾಟಿ ಮಾಡಿ ಸ್ವಲ್ಪ ಹತ್ತಿರ ಆಯ್ತಾ ಅಂತ ಹೇಳಿ ಅನಿಸ್ತದೆ ಈಗ ನನಗೆ. ಅಲ್ಲ, ಹಾಗಾಗಿ ಈಗ ನಮ್ಮ ಅನಂತನ ಇದಾರಲ್ಲ, ಅವ್ರದ್ದು ಈಗ ಸೀನಿಯರ್ ಧೂಪ ತೋಟ ಇರುವಂತದ್ದು. ಹೌದು, ಅದಕ್ಕೆ ಎಷ್ಟು ಅಂತರ ಇಟ್ಟಿದ್ದಾರೆ ಈಗ ನನಗೆ. ಇದಕ್ಕೆ ಪ್ರೇರಣೆ ಅನಂತರಾಮಕೃಷ್ಣ, ಪೆರುವೆ ಅನಂತರಾಮಕೃಷ್ಣ ಪಳ್ಳದರ್ಕದವರೇ ನನಗೆ ಪ್ರೇರಣೆ. ಅವರೇ ಬೀಜ ತರಿಸಿ ಕೊಟ್ಟು ಇದು ಹೇಗೆ ನಡಬೇಕು ಅಂತ ಹೇಳಿದ್ದವರು. ಆದ್ರೂ ನಾನು ಹೇಳುದಂತಂದ್ರೆ, ಈಗ ಇದರಲ್ಲಿ ಮಾರ್ಗದರ್ಶನ ಅವ್ರದ್ದಿದ್ರು ಕೂಡ ಆ ಡಿಸ್ಟೆನ್ಸ್ ಬಗ್ಗೆ
ಈಗ 4 ವರ್ಷ 5 ವರ್ಷದ ಅನುಭವ ಅಂತೇಳಿ ಅವರ ಮೇಲೆ ಗೌರವದಿಂದ ನಾನು ಹೇಳ್ತಾ ಇರೋದು ಈಗ, ಹೌದು, ಅದೇನಲ್ಲ. ಹೌದು. 4 ವರ್ಷ 5 ವರ್ಷ ಅನುಭವದಲ್ಲಿ ಇಷ್ಟು ದೊಡ್ಡ ವಿಚಾರವನ್ನು ನಿರ್ಧಾರ ಮಾಡ್ಲಿಕ್ಕೆ ಸಾಕಾಗ್ತದ ಅಂತ ಹೇಳುವಂತದ್ದು ಒಂದು ಯೋಚನೆ ಮಾಡ್ಬೇಕು ನಾವೆಲ್ಲರೂ ಅಂತೇಳಿ. ಅಲ್ಲ ಹೌದು, ಹಾಗಂದ್ರೆ ಡಿಸ್ಟೆನ್ಸ್ ನಾನು ಹೇಳುದು ಒಂದು 12x12 ಇಟ್ರೆ ಏನು ಅಂತೇಳಿ. ಯಾಕಂದ್ರೆ 12x12 ನಾಟಿ ಮಾಡಿ ಇಂಟರ್ ಕ್ರಾಪ್ ಬೇರೆ ಏನಾದ್ರು ನಡಿಬಹುದು ಅಂತೇಳಿ. ಹೌದೌದು. ಕಾಫಿ ಅಂತ ಹೇಳಲ್ಲ, ಯಾವ್ದಾದ್ರು ನಡುವ ನಾಟಿ ಮಾಡುವ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದಾ ಅಂತೇಳಿ ಒಂದು ನನಗೆ ಅನಿಸ್ತಾ ಇರೋದಷ್ಟೇ. ಅಲ್ಲ ಕರೆಕ್ಟ್ ಇದೆ ಸರ್. ಈಗ ಸುವರ್ಣಗೆಡ್ಡೆಯಲ್ಲಿ ನಾವು ಚಿಗುರು ಇಡುವಾಗನೇ ನೀವು ಹೇಳಿದ್ರಲ್ಲ, ಅದನ್ನು ಚಿಗುರು ಬರೆಸುದು ಅಂತ ಹೇಳಿ. ಹೌದು, ಆಗನೇ ಒಂದೇ ಚಿಗುರು ಇರಬೇಕು ಅಂತ ನಮ್ಮ ಕಾನ್ಸೆಪ್ಟ್ ಇರುವಂತದ್ದು. ಹೌದು ಹೌದು. 2ಕ್ಕೆ ಬಂದ್ರೆ ಕಷ್ಟ, 2 ಅಂದ್ರೆ ಆಗುದಿಲ್ಲ ಅಂತ ಹೇಳಿ. ಹೌದು, ಆದ್ರೆ ಒಂದರ ಬುಡದಲ್ಲೇ 2 ಬಂದಿದೆಯಲ್ಲ, ಇದು ಹೇಗೆ? ಇದಂತಂದ್ರೆ ಈಗ ಒಂದೇ ಚಿಗುರು ಇದ್ದದ್ದು, ಈಗ 2ನೇ ಚಿಗುರು ಈಗ ಈಗ 2 ತಿಂಗಳಾಯ್ತು ಗಿಡ ಆಗಿ. ಗಿಡ ಆಗಿ ಇದು ಬೆಳೆದ ನಂತರ 2ನೇದು ಬರುವಂತದ್ದು. ಇದು ಇನ್ನೊಂದು ತಿಂಗಳಾದ ನಂತರ ಇನ್ನೊಂದು ಬರ್ತದೆ. ಇದು ಹೊಸ ಗಡ್ಡೆ ಒಂದೇ ಇರ್ತದೆ. ಇದು ಬೆಳವಣಿಗೆ ಆದ ನಂತರ ಅದರ ಬುಡದಿಂದಲೇ ಇನ್ನೊಂದು ಬರುವಂತದ್ದು. ಗಡ್ಡೆ ಒಂದೇ ಇರ್ತದೆ. ಹಾಗಾಗಿ ಅದು ಈಗ ನಮ್ಗೆ ಅನಿಸುವಾಗ 2 ಕಂಡ್ರು ಕೂಡ ಅದು ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಅದು ಅಲ್ಲ ಸುವರ್ಣಗಡ್ಡೆಯ ಕ್ರಮವೇ ಹಾಗೆ ಅಲ್ಲ. ನೋಡಿ ಅದು ಒಂದು ನೋಡಿ, ಇದು ಬೆಳವಣಿಗೆ ಪೂರ್ತಿ ಆಯ್ತು ಇದರದ್ದು. ಇದರ ಬೆಳವಣಿಗೆ ಆಯ್ತು, ಹಾಗೆ ಇನ್ನೊಂದು ಅದು ಬರ್ತದೆ. ಇದು ಇನ್ನೊಂದು 1.5 ತಿಂಗಳಾಗುವಾಗ ಇದು ಕೂಡ ಬೆಳೆದಿರ್ತದೆ, ಇನ್ನೊಂದು ಬರ್ತದೆ. ಹಾಗೆ ಹಾಗೆ ಇದೊಂದು 3 ಬರ್ತದೇನಾ? 3 ಬರ್ತದೆ ಸುಮಾರು. 3 ಬಂದು ಯಾವ ಅಕ್ಟೋಬರ್ ಟೈಮಿಗೆ ಅಕ್ಟೋಬರ್, ಈಗ ಮಳೆ ಕಡಿಮೆ ಆದ ಕೂಡಲೇ ಅಕ್ಟೋಬರ್ ಟೈಮಿಗೆ, ಅಕ್ಟೋಬರ್ ನವೆಂಬರ್ ನಲ್ಲಿ. ಇನ್ನೊಂದು ಅನುಕೂಲತೆ ಏನಂತಂದ್ರೆ ನಮ್ಗೆ ಮಾರುಕಟ್ಟೆ ಯಾವ ಉಂಟು ಅದನ್ನು ಎಬ್ಬಿಸಬಹುದು. ಇದು ಭೂಮಿ ಒಳಗಿದ್ರೆ ಏನು ಸಮಸ್ಯೆ ಇಲ್ಲ, ಹಾಳಾಗುದಿಲ್ಲ, ಏನು ಹಾಳಾಗುದಿಲ್ಲ. ಆದ್ರೆ ಒಂದು ಮಾರುಕಟ್ಟೆ ದೃಷ್ಟಿಯಿಂದ ಸ್ವಲ್ಪ ಬೇಗ ಎಬ್ಬಿಸಿದ್ರೆ ಅದು ಹಸಿಯುಕ್ತ ತೂಕ ಜಾಸ್ತಿ ಇರ್ತದೆ. ಹೌದು, ಕರೆಕ್ಟ್. ಆಗ ಅನುಕೂಲ ಆಗ್ತದೆ. ಹೌದು. ಹಾಗೆ ಮಾರುಕಟ್ಟೆ ಸಂದರ್ಭ ನೋಡಿ ಅದು ಬೆಳಿಲಿಕ್ಕೆ ಶುರು ಆಗಿದೆ ಅನ್ನೋದಂತ ಲಕ್ಷಣ ನೋಡಿ ಇಲ್ಲಿ. ಇದು ಹೊಡೆದಿರೋದು ನೋಡಿ. ಹೌದು, ಈಗ ನೋಡಿ ಇದು ಮಣ್ಣು ಗೆಡ್ಡೆ ದೊಡ್ಡದಾಗ್ತಾ ಉಂಟು. ಅಂದ್ರೆ ಅದು ಸ್ಮೂತ್. ಏನೇನ್ ಹಾಕ್ತಿರ ಅದಕ್ಕೆ ಗೊಬ್ಬರ? ನಾವು ಅದಕ್ಕೆ ನಾಟಿ ಮಾಡುವಾಗ ಹರಳಿಂಡಿ ಹಾಕಿ ಸ್ವಲ್ಪ. ಯಾಕಂದ್ರೆ ಒಂದು ಹಂದಿ ಬರೋದಕ್ಕಾಗ್ತದಂತೆ ಹರಳಿಂಡಿ ಹಾಕಿದ್ದು. ಹಂದಿ ಬರೋದಕ್ಕೆ ಆಗ್ತದೆ ಅಂದ್ರೆ ಹಂದಿಗೆ ಅಂತ ಹೇಳಿ? ಅಲ್ಲ, ಈಗ ಅಂದ್ರೆ ಈ ಹರಳಿಂಡಿಯಲ್ಲಿ ಅನುಕೂಲತೆ ಅಂತ ಅದರ ವಾಸನೆಗೆ ಹಂದಿ ಬರುದೇ ಇಲ್ಲ. ಎಲ್ಲೆಲ್ಲಿ ಹಂದಿ ಕಾಟ ಉಂಟಾ ನಾವು ಸ್ವಲ್ಪ ಒಂದು 100 ಗ್ರಾಮ್ಸ್ ಹರಳಿಂಡಿ ಹಾಕಿ ಬಿಟ್ರೆ ಅದೊಂದು 15 ದಿವಸವರೆಗೆ ಅದು ತಡೆ ಇರ್ತದೆ. ಹಾಗಾಗಿ ಹಂದಿ ಕಾಟ ಇರುವ ಹರಳಿಂಡಿ ಉಪಯೋಗ ಅನುಕೂಲ ಆಗ್ತದೆ ಅಲ್ಲ. ಇದು ಯಶಸ್ವಿ ಪ್ರಯೋಗ. ಹೌದು, ಖಂಡಿತ ಯಶಸ್ವಿ. ಹರಳು ಹಿಂಡಿ ಹಾಕಿದಿರಿ, ಸುಡು ಮಣ್ಣು ಹಾಕಿ ಮಣ್ಣು ಹಾಕಿದ್ದಷ್ಟೇ. ಮತ್ತೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ತಂದದ್ದು ಮನೆಯಲ್ಲಿ ಏನುಂಟು ಅದನ್ನು ಹಾಕಿದ್ದಷ್ಟೇ, ಸ್ವಲ್ಪ ಪಿಕಪ್ ಆಗ್ಲಿಕ್ಕೆ ಅಂತ ಹೇಳಿ. ನಾವು ಕರೆಕ್ಟ್. ಒಟ್ಟು ಎಷ್ಟು ಸುವರ್ಣಗೆಡ್ಡೆ ಇರುವಂತದ್ದು? ಇದು ಸುಮಾರು 1,500 ಅಂದಾಜು ಉಂಟು. ಈಗ ಧೂಪಕ್ಕೆ ಕಾಳುಮೆಣಸು ನೆಡುವ ಬಗ್ಗೆ ಯೋಚನೆ ಮಾಡ್ತಾ ಉಂಟು, ಅದರ ಬಗ್ಗೆ ಕಾರ್ಯಪ್ರವೃತ್ತ ಆಗ್ತಾ ಉಂಟು. ಈಗಾಗಲೇ ಕಳೆದ ವರ್ಷ ಇಲ್ಲಿ ರಬ್ಬರ್ ಗಿಡದಕ್ಕೆ ಕಳೆದ ವರ್ಷ ನಾಟಿ ಮಾಡಿದ್ದೇನೆ. ಇದಕ್ಕೆ ಅದನ್ನು ಸರಿ ಬೆಳವಣಿಗೆ ಇಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆವರೆಗೆ ಏಪ್ರಿಲ್ ವರೆಗೆ ರಬ್ಬರ್ ಟ್ಯಾಪಿಂಗ್ ಆಗ್ತಾ ಇತ್ತು. ಈ ರಬ್ಬರ್ ಟ್ಯಾಪಿಂಗ್ ಆಗ್ತಾ ಇರುವಾಗ ಅದು ಹೆಚ್ಚು ಬೆಳವಣಿಗೆ ಆದ್ರೆ ಟ್ಯಾಪಿಂಗ್ ಕಷ್ಟ ಆಗ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ಹದಕ್ಕೆ ಅದನ್ನು ಗೊಬ್ಬರ ಎಲ್ಲ ಹಾಕದೆ ನಾಟಿ ಮಾಡಿದ್ದು. ಇನ್ನು ರಬ್ಬರ್ ಟ್ಯಾಪಿಂಗ್ ಮಾಡಿ ನಿಲ್ಲಿಸ್ತೇನೆ. ಇನ್ನು ಈಗ ಪೋಷಕಾಂಶಗಳನ್ನು ಕೊಟ್ಟಾಗ ಚಂದ ಬೆಳವಣಿಗೆ ಆಗ್ತದೆ. ಇನ್ನು ಸ್ವಲ್ಪ ಇದನ್ನು ರಬ್ಬರ್ ಗಿಡಗಳನ್ನೆಲ್ಲ ಗೆಲ್ಲನ್ನೆಲ್ಲ ಪ್ರೂನಿಂಗ್ ಮಾಡಿ ಅದನ್ನ ಸ್ವಲ್ಪ ಸುಸ್ಥಿತಿಗೆ ತರಲಿಕ್ಕೆ ಇದೆ. ಇದನ್ನು ಹೇಗೆ ರಬ್ಬರ್ನ ಆದಾಯ ಈಗ ನಿಲ್ತದಲ್ಲ, ಅದರಿಂದ ಯಾಕೆ ಅದು ನಿಲ್ಲಿಸ್ತಿದ್ರಿ? ಅಲ್ಲ, ರಬ್ಬರ್ ಈಗ ಒಳ್ಳೆ ಆದಾಯ ಇದೆ. ಆದ್ರೆ ಟ್ಯಾಪರ್ ನಮ್ಗೆ ಅನುಕೂಲ ಟ್ಯಾಪರ್ ಇದ್ದಾರೆ, ರಬ್ಬರ್ ಇದೆ, ಎಲ್ಲಕ್ಕೆ ನಡಲಿಲ್ಲ. ಸುಮಾರು 1,500 ಇನ್ನೂ ಕೂಡ ಟ್ಯಾಪಿಂಗ್ ಮಾಡುವ ರಬ್ಬರ್ ಇದೆ. ಒಂದೇನಂತಂದ್ರೆ ರಬ್ಬರ್ ನಲ್ಲಿ ನಮ್ದೇನಂತಂದ್ರೆ ಹೊಸ ಪ್ರಯೋಗ ಮಾಡೋಣ ಅಂತ ಹೇಳೋ ವಿಚಾರ, ಎಲ್ಲ ಆರ್ಥಿಕ ದೃಷ್ಟಿ ಅಲ್ಲ. ಈಗ ರಬ್ಬರ್ ನಲ್ಲಿ ಒಂದು 500 ರಬ್ಬರ್ ಮರಕ್ಕೆ ಕಾಳುಮೆಣಸು ನಾಟಿ ಮಾಡಿದ್ದು, ಹೇಗೆ ಬರ್ತದೆ ನೋಡುವ ಅಂತ ಹೇಳೋ ಉದ್ದೇಶಕ್ಕೆ. ನೋಡ್ಬೇಕು ಹೇಗಾಗುತ್ತೆ ಅಂತ. ಅದೇ ರೀತಿಯಲ್ಲಿ ನಮ್ಗೆ ಸಹಜವಾಗಿ ಬೆಳೆದಂತ ಒಂದು ಮರಗಳೆಲ್ಲಿವೆ, ಕಾಡು ಮರಗಳೆಲ್ಲಿವೆ, ಅದಕ್ಕೂ ಕೂಡ ಕಾಳುಮೆಣಸು ನಾಟಿ ಮಾಡಿದ್ದೇನೆ. ಮಧ್ಯೆ ಕಾಫಿ ಕೂಡ ಉಂಟು. ಇದು ನೋಡ್ಬೇಕು ಈಗ ಅಂತೇಳಿ. ಇದು ಬಾರಿ ಸರಿ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಇದು ಪ್ರೂನಿಂಗ್ ಮಾಡ್ಬೇಕಿತ್ತು. ಈಗ ತೆಗಿಬೇಕಂತ ಹೇಳಿ ಸ್ವಲ್ಪ ಕೆಲವು ಕಾರ್ಮಿಕರ ಸಮಸ್ಯೆಯಿಂದಾಗಿ ಈಗ ಲೇಟ್ ಆಯ್ತು. ಈಗ ನಡೀತದೆ, ಮತ್ತೆಂತ ಮಾಡೋದು. ಹಾಗೆ ಅದು ನಾಟಿ ಮಾಡಿದ್ದು ಯೋಚನೆ ಮಾಡುವ, ಪ್ರಯೋಗ ಮಾಡುವ, ಹೊಸ ಸಂಗತಿಗಳು ಮಾಡುವ ಅಂತ ಹೇಳಿ ಮಾಡಿದ್ದು. ಅಲ್ಲ, ನಿಮ್ಗೆ ಈಗ ಒಟ್ಟು ಎಷ್ಟು ಜಾಗ ಇದೆ? ಸುಮಾರು ಒಂದು 40 ಎಕರೆ ಮೇಲೆ. 40 ಎಕರೆ ಮೇಲೆ. ಅಲ್ಲ, ಅದು ವಿಸ್ತಾರದ್ದು ದೊಡ್ಡ ವಿಚಾರ ಅಲ್ಲ, ಹೇಳಿದ್ ನಾನಷ್ಟೇ. ಕೃಷಿಕರೆಲ್ಲ ಒಂದೇ ಈಗ. ಯಾಕಂದ್ರೆ 2 ಎಕರೆ ಇದ್ದವನು ಒಂದೇ, 25 ಎಕರೆ ಇದ್ದವನು, 100 ಎಕರೆ ಇದ್ದವನು, ಎಲ್ಲ ಕೃಷಿಕರಲ್ಲಿ ಕೂಡ ಬೇರೆ 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 ಅನುಭವ ಇರ್ತದೆ. ಈಗ ದೊಡ್ಡ ಕೃಷಿಕ ಆದ ಕೂಡ ಹೆಚ್ಚು ಅನುಭವ ಇದೆ ಅಂತ ಏನೇನಿಲ್ಲ. ಕರೆಕ್ಟ್. ಆದ್ರೆ ನಾನು ನೋಡಿದ್ದೇನೆ ಅಂತ ಹೇಳಿದ್ರೆ, ನಾನು ತುಂಬಾ ಜನರು ಈಗ ಅನಂತರ ಇರ್ಬೋದು, ಅಜಿತ್ ಪ್ರಸಾದ್ ರೈ, ಬಲ್ನಾಡು ಸುರೇಶ್, ಈ ರೀತಿ ಎಲ್ಲ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಇರೋರು
ಪ್ರಯೋಗ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಖಂಡಿತ. ಈಗ ಯಾಕಂದ್ರೆ ಒಬ್ಬ 2 ಎಕರೆ ಇರೋನು ಅವನ ಜಾಗನೇ ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಅವನು ಫೈಲ್ ಆದ್ರೆ ಹೌದು. ಅವನು 2 ಎಕರೆನ ಮಾರ್ಬೇಕಾಗ್ಬೋದು. ಖಂಡಿತ ಖಂಡಿತ. ಆದ್ರೆ ನೀವು ಈ ರೀತಿ ಒಂದು ಸಣ್ಣ ಸಣ್ಣ ಜಾಗಗಳಲ್ಲಿ 1-2 ಎಕರೆಗೆ ಅದು ಧೂಪ ಹಾಕಿದ್ರಿ, ಹೌದು. ಈಗ ಗೊತ್ತಾಗುತ್ತೆ ಅದ್ರಲ್ಲಿ ಏನೋ ವ್ಯತ್ಯಾಸ ಆದ್ರೂ ಕೂಡ ನೀವು ನಿಮ್ದೇನೋ ಇಡೀ ವ್ಯವಸ್ಥೆ ಅಲ್ಲಾಡ್ತದೆ ಇಲ್ಲ ಅನ್ನೋದು ಇಲ್ಲ ಇಲ್ಲ. ಇಲ್ಲ. ಅದಕ್ಕೆ ಇದೊಂದು ಮಾದರಿ ಆಗ್ತದೆ ಅನ್ಕೊಂಡಿದ್ದೇನೆ. ಅಲ್ಲ, ನಮ್ಮ ಹಿನ್ನೆಲೆ ಕುಟುಂಬವೇ ಹಾಗೆ ನಮ್ಮದು. ಯಾಕಂದ್ರೆ ನಮ್ದು ಜಾಗ ವಿಸ್ತಾರ ಇರುವ ಕಾರಣ ಈಗ ಸಂಶೋಧನಾ ಕೇಂದ್ರಗಳು ಸಣ್ಣಕ್ಕೆ ಒಂದು ಮಾಡ್ತಾರಷ್ಟು, ಒಂದು 5 ಸೆನ್ಸ್ 10 ಸೆನ್ಸ್ ಅಲ್ಲಿ ಯೋಚನೆ ಮಾಡ್ತಾರಷ್ಟು ಹೊರತು ಹೌದು. ವಿಸ್ತಾರವಾಗಿ ಫೀಲ್ಡ್ ಅಲ್ಲಿ ಮಾಡ್ಬೇಕು, ಕೃಷಿಕರಾಗಬೇಕು. ಹೌದು. ಅದಕ್ಕೆ ನಾವು ದೊಡ್ಡ ಭೂಮಿ ಇರುವವರು ಯೋಚನೆ ಮಾಡುವವರು ಆ ತರ ಹೊಸ ಹೊಸ ಕೃಷಿ ಬಗ್ಗೆ ಪ್ರಯೋಗ ಮಾಡುವುದು ಅಂತೇಳಿ ನನ್ನ ಒಂದು ಅನಿಸಿಕೆ. ಆ ತರ ಈಗ ತುಂಬಾ ಜನ ಮಾಡ್ತಾ ಇದ್ದಾರೆ. ಅಲ್ಲ. ಈಗ ಇದರಲ್ಲಿ ಈಗ ನಾ ಧೂಪ ನೆಟ್ಟದ್ದು ಹಾಗೆ, ಅದ್ರಲ್ಲಿ ಬಹಳ ಲಾಭ ಬರ್ತದಂತೇನೆ ಗೊತ್ತಿಲ್ಲ, ಹ್ಮ್. ನಷ್ಟ ಆಗ್ಲಿಕ್ಕೆ ಸಾಕು. ನಷ್ಟ ಆದ್ರೂ ಕೂಡ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ದೇವರು ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಸಂಗತಿಗೆ ಬೇಕಾಗಿ ನಾಟಿ ಮಾಡ್ತೇವೆ. ಕರೆಕ್ಟ್. ಇಷ್ಟೊತ್ತು ಹ್ಮ್. ನಮ್ಮಲ್ಲಿಗೆ ಬಂದು ಈ ಒಂದು ಕೃಷಿ ವಿಚಾರಗಳನ್ನ, ನನ್ನ ಒಂದು ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದ ಸಂಪೂರ್ಣ ಸಹಜ ಕೃಷಿಯ ಮಲೆಬೆಟ್ಟು ಅವರಿಗೆ ಧನ್ಯವಾದಗಳು ಸರ್. Thank ಈ ತರ ನೀವು ಬಂದಾಗ ಇದು ಏನು 2 ವಿಚಾರಗಳಿರ್ತದೆ. ಒಂದು, ಕೃಷಿಕನನ್ನು ಇವತ್ತು ಆ ತರ ಗುರುತಿಸಿದಾಗ, ನಿಮ್ಮಂತವ್ರು ಬಂದು ಗುರುತಿಸಿದ್ರೆ ನಮ್ಗೊಂದು ಹುರುಪು ಬರ್ತದೆ, ಹೌದು. ನಾವು ಮಾಡಿದ ಕೆಲಸಕ್ಕೆ ಒಂದು ಇನ್ನು ವೇಗ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಹೌದು. ಇನ್ನೊಂದು, ನಮ್ಮ ಅನುಭವವನ್ನು ಬೇರೆಯವರಿಗೆ ಹಂಚಿಕೊಳ್ಳಲಿಕ್ಕೆ ತಿಳಿಲಿಕ್ಕೆ. ಆ ದೃಷ್ಟಿಯಲ್ಲಿ ನಿಮ್ಮಂತ ಯೂಟ್ಯೂಬರ್ಸು ಇವತ್ತು ಕೃಷಿಕನಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ವಿಶೇಷವಾಗಿ ನೀವು ತುಂಬಾ ಕೃಷಿಯ ಸಂಗತಿಗಳನ್ನು ರೈತರಿಗೆ ತಲುಪಿಸ್ತಾ ಇದ್ದೀರಿ. ಆ ದೃಷ್ಟಿಯಲ್ಲಿ ಎಲ್ಲ ಕೃಷಿಕರ ಪರವಾಗಿ ಸಂಪೂರ್ಣ ಸಹಜ ಕೃಷಿಯ ನಿಮಗೆ ಧನ್ಯವಾದಗಳು ಸರ್. ನಾನು ಕಳೆದ ಬಾರಿ ಮಂಗಳೂರಲ್ಲಿ ಒಂದು ತರಕಾರಿ ತೋಟದೊಂದು ವಿಡಿಯೋ ಮಾಡಿದೆ, ಟೆರೇಸ್ ಗಾರ್ಡನ್ ಇದು. ಅದ್ರ ಪಕ್ಕದಲ್ಲಿ ಒಬ್ರು ನಿಂತ್ಕೊಂಡು ಯೋಗ ಮಾಡ್ತಿದ್ರು, ಪಕ್ಕದ ಬಿಲ್ಡಿಂಗ್ ಅಲ್ಲಿ. ಇವ್ರದ್ದು ತರಕಾರಿ ತೋಟ, ಅವ್ರದ್ದು ಯೋಗ. ಅವ್ರು ನೋಡ್ತಿದ್ರು. ನಾನು ಇವ್ರಿಗೆ ಕೇಳಿದೆ ಅವ್ರ ಪರಿಚಯ ಇದೆ ಅಂತ ಹೇಳಿ. ಇಲ್ಲ, ಅವ್ರು ಮಾತಾಡಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅವರು ತುಂಬಾ ಕಡೆ ಈ ರೀತಿಯ ಕೈತೋಟ ಮಾಡೋದು ಕರೆದ್ರಂತೆ, ಅವರು ಬರ್ಲಿಲ್ಲ ಅಂತೆ. ವಿಡಿಯೋ ರಿಲೀಸ್ ಆಯ್ತು. ವಿಡಿಯೋ ರಿಲೀಸ್ ಆಗ್ತಿದ್ದಕ್ಕೆ ನೋಡಿದ್ರು ಅವರು. ನೋಡಿದ ತಕ್ಷಣ ಮರುದಿವಸನೇ ಬಂದ್ರು ಅವರು ಇವ್ರ ಮನೆಗೆ ತೋಟ ನೋಡ್ಲಿಕ್ಕೆ. ಅದಾದ್ಮೇಲೆ ಒಂದು 10 ಗ್ರೋ ಬ್ಯಾಗ್ ತಗೊಂಡ್ ಬಂದು ಅವ್ರು ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೋಡಿ, ಅವರಿಗೆ ನಾನು ತೋರಿಸಿದ್ದಲ್ಲ, ಅವರಿಗೆ ಪ್ರತಿನಿತ್ಯ ಯೋಗ ಮಾಡೋ ಇವ್ರು ಕೈತೋಟ ಎದುರುಗಡೆ ಫ್ಲಾಟ್ ಅಲ್ಲಿ ಮನೆಯಲ್ಲಿ ಕಾಣ್ತಿದೆ. ಆದ್ರೆ ಅವರಿಗೆ ಒಂದು ರೆಕಾಗ್ನೇಷನ್ ಬೇಕಿತ್ತು, ಸರ್ಟಿಫೈಡ್ ಅಂತ ಹೇಳಿ. ಈ ಚಾನಲ್ಗಳಲ್ಲಿ ಬರ್ತದೆ, ಚಾನಲ್ ಬರ್ತಾ ಇದ್ದಾಗೆ ಹೀಗೆ ಉಂಟಲ್ಲ, ಇವ್ರದ್ದು ಆಯ್ತು, ಇದು ಸಮಾಜ ಒಪ್ಪಿಕೊಳ್ಳುವಂಥದ್ದು ಅಂತ. ಇವರಿಗೆ ಅದನ್ನ ಆಲೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದು ತುಂಬಾ ರೈತರಿಗೆ ನಿಜವಾಗಿ ಉಂಟಲ್ಲ. ಕೆಲವು ಸಣ್ಣ ಸಣ್ಣ ಕೃಷಿಕರು ಇರ್ತಾರೆ, ಬಹಳ ಪ್ರತಿಭೆ ಉಂಟು ಅವರಲ್ಲಿ. ಅದನ್ನು ಫೋಕಸ್ ಮಾಡ್ಬೇಕು. ಅವರಿಗೆ ನಾವು 2 ದಿವಸ ಒಂದು ಕೃಷಿ ಪ್ರೋತ್ಸಾಹ ಮಾಡ್ಬೇಕಲ್ಲ. ಮಾಡ್ಬೇಕಾದ್ರೆ ಪಾಪ ಅಮ್ಮ ಯಾವ್ದೋ ಮೂಲೆಯಲ್ಲಿದ್ದು ಅವನೊಂದು ಕಷ್ಟಪಟ್ಟದ್ದಕ್ಕೆ ಒಂದು ರೆಕಗ್ನೈಸ್, ಅವನಿಗೆ ಒಂದು ಸ್ಫೂರ್ತಿ ಆಗ್ತದೆ. ಆ ರೀತಿಯ ಕೆಲಸ ನಮ್ಮ ಚಾನಲ್ ಕಡೆಯಿಂದ. ಅದೇ ರೀತಿ ನಮ್ಮ ರೀತಿಯಲ್ಲಿ ತುಂಬಾ ಚಾನಲ್ಗಳಿದೆ. ಸಣ್ಣ ಪುಟ್ಟ ಚಾನಲ್ನವರು ಕೂಡ ಇವತ್ತು ಈಗ ಪೇಟೆಯಲ್ಲಿರೋ ಹುಡುಗರುಗಳೆಲ್ಲ ಅವ್ರು ವೃತ್ತಿಯೇನೋ ಮಾಡ್ತಿರ್ತಾರೆ. ಆದ್ರೆ ಅವ್ರೊಂದು ಸಣ್ಣ ಚಾನಲ್ ಮಾಡ್ಕೊಂಡು ಅವ್ರ ತೋಟನ್ನು ತೋರಿಸುವ ಪ್ರಯತ್ನ ಮಾಡ್ತಾರೆ. ಅದು ಭಾರಿ ಒಳ್ಳೇದು. ಆಗ ಪ್ರೋತ್ಸಾಹ ಇದಾಗ್ತದೆ. ಇನ್ನೊಂದು ಏನಂತಂದ್ರೆ ಗೊತ್ತಲ್ಲ, ಈಗ ನೀವು ಇಷ್ಟು ಮಾಡಿದ್ರಿ, ಯಾರಾದ್ರೂ ನೋಡ್ಲಿಕ್ಕೆ ಬರ್ತಾನೆ, ಬರೇ ಪೊಕ್ಕಡ ಇದ್ದೀರಿ ಅಂದಲ್ವಾ ಅಂತ ಹೇಳಿ ಒಂದು ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಲಿಕ್ಕೆ ಗಿಡ ಬೆಳೆಸ್ತದೆ. ಗಿಡ ಬೆಳೆಸಬೇಕು, ಚಂದ ಮಾಡ್ಬೇಕು. ಈಗ ನೀವು ಇದ್ರ ಮೇಲೆ ಗೆಲ್ ಕಟ್ ಮಾಡ್ತಾ ಅಂತ ಹೇಳಿದ್ರಿ, ಮುಂದಿನ ವರ್ಷ ನೀವು ಕಟ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಅಲ್ಲಲ್ಲ, ಅದು ಒಂದಕ್ಕೊಂದು ಪೂರಕ ಅಂತ. ಓಕೆ ಸ್ನೇಹಿತರೆ, ಈ ರೀತಿ ಒಂದು ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡ್ತೀರಿ. ಅದೇ ರೀತಿಯಲ್ಲಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ.